ಸದ್ಯದಲ್ಲೇ ಸರ್ಕಾರದ ಕ್ಯಾಬಿನೆಟ್ ಪುನರ್ರಚನೆ ಆಗಲಿದೆಯಾ ಎನ್ನುವಂತಹ ಪ್ರಶ್ನೆ ಇದೆ. ಹೌದು, ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದಲ್ಲೇ ಸರ್ಕಾರದ ಕ್ಯಾಬಿನೆಟ್ ಪುನರ್ರಚನೆ ಆಗಲಿದೆಯಾ, ಪ್ರಮುಖ ಮಂತ್ರಿಗಳಿಗೆ ಸಂಪುಟದಿಂದ ಕೊಕ್ಕಾಗಲಿದೆಯಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಟಿ.ಬಿ. ಜಯಚಂದ್ರ ಸಂಪುಟ ಸೇರ್ಪಡೆ ಪಕ್ಕಾ ಅಂತ ಜಾರ್ಜ್ ಹೇಳಿದ್ದು, ಸಂಪುಟ ಪುನರ್ರಚನೆ ಸುಳಿವನ್ನ ಸಚಿವ ಜಾರ್ಜ್ ಬಿಟ್ಕೊಟ್ಟಿದ್ದಾರೆ. ಶಿರಾ ತಾಲೂಕಿನ ಚೆಂಗಾವರದಲ್ಲಿ ಕಾರ್ಯಕರ್ತೆಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಾಹೇಬ್ರು ಸೀನಿಯರು ಮುಂದೆ ಕ್ಯಾಬಿನೆಟ್ಗೆ ಬರಬಹುದು ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಬಳಿಕ ಮಾಧ್ಯಮದ ಪ್ರಶ್ನೆಗೆ ಜಾರ್ಜ್ ಉಲ್ಟಾ ಹೊಡೆದಿದ್ದು, ಜಯಚಂದ್ರರನ್ನ ಸಂಪುಟಕ್ಕೆ ಸೇರಿಸೋದು ಬಿಡೋದು ಹೈಕಮಾಂಡ್ ತೀರ್ಮಾನ ಅಂತ ಸಚಿವರು ಹೇಳಿದ್ದಾರೆ. ಅವರು ಕ್ಯಾಬಿನೆಟ್ಗೆ ಸೇರಬೇಕು ಅನ್ನೋದು ನನ್ನ ಶಿಫಾರಸು, ಅದರ ತೀರ್ಮಾನ ಹೈಕಮಾಂಡ್ ಮಾಡಲಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಪ್ರತಿಯೊಂದು ನನಗೆ ಗೊತ್ತು, ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದಲ್ಲ, ಮೊದಲೇ ಗೊತ್ತಿದೆ. ಅದೇ ಇವಾಗ ಮುಂಚೆನೆ ತಾಳ್ರಿ ಹೇಳ್ರಿ ಸಾಹೇಬ್ರಿಗೆ, ಗೊತ್ತಾರಲ್ಲ ಕೇಳ್ತೀನಿ ನಾವು. ಆಯ್ತು, ನೀವು ಹೇಳಿದ್ರೆ ಅಂತ ಹೇಳ್ತೀನಿ. ಸಾರ್ವಜನಿಕರ ಅಭಿಪ್ರಾಯ ಏನಂದ್ರೆ ನಾನು ಸಾಹೇಬ್ರಿಗೆ ಹೇಳ್ತೀನಿ, ಹೋದಾಗ ಹೇಳ್ತೀನಿ. ಎಲ್ಲ ಪ್ರತಿಯೊಂದು ನನಗೆ ಗೊತ್ತು, ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದಲ್ಲ, ಮೊದಲೇ ಗೊತ್ತಿದೆ. ಅದೇ ಇವಾಗ ಮುಂಚೆನೆ ತಾಳ್ರಿ ಹೇಳ್ರಿ ಸಾಹೇಬ್ರಿಗೆ, ಗೊತ್ತಾರಲ್ಲ ಕೇಳ್ತೀನಿ ನಾವು. ಆಯ್ತು, ನೀವು ಹೇಳಿದ್ರೆ ಅಂತ ಹೇಳ್ತೀನಿ. ಸಾರ್ವಜನಿಕರ ಅಭಿಪ್ರಾಯ ಏನಂದ್ರೆ ನಾನು ಸಾಹೇಬ್ರಿಗೆ ಹೇಳ್ತೀನಿ, ಹೋದಾಗ ಹೇಳ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.